ಕೆಲವು ದಿನಗಳ ಹಿಂದೆ ಒಂದು ರಾಬ್ರಿ ಪ್ರಕರಣ ದಾಖಲಾಗಿತ್ತು. ಇದು ಘಟನೆ ವರದಿಯಾಗಿದ್ದು ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ, ಆರ್ಚಿಡ್ ಮಾಲ್ ಹಿಂದುಗಡೆ ಒಬ್ಬ ನಿಯರ್ಲಿ 60 ಇಯರ್ಸ್ ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋರ ಬಗ್ಗೆ ದೂರನ್ನು ಬರುತ್ತೆ. ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇದರಲ್ಲಿ ಪ್ರಾಥಮಿಕವಾಗಿ 3 ಜನ ಆರೋಪಿಗಳನ್ನು ಬಂಧಿಸ್ತಾರೆ. ಅವರ ಒಂದು ವಿಚಾರಣೆಗೆ ಒಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು, ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ. ಇದು ದರೋಡೆ ಮಾಡಲಿಕ್ಕೆ ಆಗಿರುವಂಥ ಪ್ರಕರಣ ಅಲ್ಲ ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂಥ, ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂಥ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ. ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 3 ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥದ್ದು ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ವಿ. ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ. ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ, ವಿಕ್ಟಿಮ್ ಏನಿದ್ದಾರೆ ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೆಯಲ್ಲೇ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ. 5 lakh rupees ಸುಪಾರಿ ಮಾತಾಡಿರ್ತಾರೆ. ಅಡ್ವಾನ್ಸ್ ಆಗಿ 50,000 ದುಡ್ಡನ್ನು ನೀಡಿರ್ತಾರೆ ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು, ಮನೆಯಲ್ಲಿ ಇರುವ ರೀತಿ ಅವ್ರ ಕಾಲ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ 2 ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ನಡೆಸಿರುವಂಥ ಈ ಒಂದು ಘಟನೆ. ಈ ಹಿನ್ನೆಲೆಯಲ್ಲಿ ಯಾರು ಸುಪಾರಿ ನೀಡಿದ್ರು ಅವರನ್ನು ಮತ್ತು ಸುಪಾರಿ ಪಡೆದಂಥ 3 ಜನ ಆರೋಪಿಗಳನ್ನು, ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಮತ್ತು ಇದೊಂಥರ ಗಂಭೀರವಾದ ವಿಚಾರ ಆಗಿತ್ತು. ಯಾಕಂತಂದರೆ ಕೆಲವು ಸ್ಥಳೀಯರು ಅಲ್ಲಿ ತುಂಬ ಒಂದು ಭಯದ ವಾತಾವರಣ ಆಗಿರೋ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು ಮತ್ತು ಸುರಕ್ಷತೆಯ ಬಗ್ಗೆಯೂ ಕೂಡ, ಭದ್ರತೆಯ ಬಗ್ಗೆಯೂ ಕೂಡ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು. ಸಂಜೆ ಅರೌಂಡ್ 10:15 ಈ ರೀತಿ ಇನ್ಸಿಡೆಂಟ್ ಆದರೆ ಏನು ಅನ್ನೋ ರೀತಿ ಕೆಲವರು ನಮಗೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡಿದ್ದೀವಿ ಮತ್ತು ಏನು ಪ್ರಕರಣ ಭೇದಿಸಿದ್ದಾರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.